ಪೀಡ್ ಸಿಲ್ ಮಾಡ್ಕೊಂಡಿದ್ದೀವಿ. ನಾನು ಕುಂಡಿಸ್ಕೊಂಡು ಹೋಗ್ತೀನಿ ಅಂದರೆ ನನಗೆ ಭಯ ಎಲ್ಲಿ ಲೇಟ್ ಬಂದು ತಿಂತೀನಿ, ಒಂದೇ ಸಮ ತಿಂದ್ಬಿಡ್ತೀನಿ. ನಾನೇ ತಿನ್ನೋದು ಮಾಡೋಣ. ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಮಯೂರಿ ಅನಿತಾ ಕುಕಿಂಗ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಫ್ರೆಂಡ್ಸ್ ನೋಡ್ಬೋದು ನಮ್ಮ ದೊಡ್ಡಮ್ಮ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಎಲ್ಲ. ಹುಷಾರು, ಜಾಸ್ತಿ ಇದಾಗೋಯ್ತದೆ. ಏನದು? ಹಾಂ, ಒಂದು ಕಡ್ಡಿ ತಗೊಂಡು ಒಂದಂತ ಗೋರ್ಕು ಅದೇ ಸರೋಯ್ತದೆ. ಇಲ್ಲಿ ಹತ್ಕೊಳ್ಳಿಲ್ವೇ? ನಂಗೆ ಸೌದಿ ಇಕ್ಕು ಹತ್ಕೋತವೆ ಕಣ. ಅದಲ್ಲ ನುಗ್ಗೆ ಮರ ತಗೋಬಾದ. ಇವ ಇದು ಹತ್ಕೊಳ್ಳಿಲ್ಲ. ಬಿಡು, ಮಳೆ ಇನ್ನೊಂದು 2 ದಿನ ಬಿಟ್ಟೋದಾಗ ಹತ್ತಿ ಒಂತಾಗ ತುಂಬಿಡು ಎಲ್ಲನೂ. ಇಲ್ಲಿಗೆ ತುಂಬಿಡವ, ಇಲ್ಲಿಗೆ ತುಂಬಿಟ್ರೆ ಒಂದು ಕಾಕಡ ಸಸಿ ಚೆನ್ನಾಗಿ ಬಂದು ಅಲ್ವವ. ಹಾಂ, ಇನ್ನು ಹೂವು ಬಿಡ್ತವೆ ಜಾಸ್ತಿ. ನಮ್ಮ ನುಗ್ಗೆ ಮರ ಫ್ರೆಂಡ್ಸ್ ಎಷ್ಟು ಕಾಯಿ ಬಿಡ್ತು ಗೊತ್ತಾ? ಅಂದರೆ ಈಗ ಬಿಸಿಲು ಜಾಸ್ತಿ ಆಗೆಲ್ಲ ಕಾಯೆಲ್ಲ ಒಣಗೋಯ್ತು. ಸುತ್ತ ನುಗ್ಗೆ ಮರ ನೆಟ್ಟಿದ್ವಿ, ಅಲ್ಲಿ ಬಿಡ್ತಾಯಿದೆ. ಬಟ್ ಕಾಯಿ ಎಲ್ಲ ಒಣಗೋಯ್ತದೆ. ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು. ಉಳೋಕ್ಕೆ ಅಂತ ಉಳಿಸಿ ಇವತ್ತು ಟ್ಯಾಕ್ಟ್ರನ್ನೇ ಕೆಟ್ಟೋಯ್ತು. ಅರ್ಧ ಉಳಿಸಿ ಅರ್ಧ ಬಿಟ್ಟು ಗಿಡಗಳು ನೆಡೋಕ್ಕೆ ಅಂತ ನಮ್ಮ ದೊಡ್ಡಮ್ಮ ಈಗ ಎಲ್ಲ ಸ್ವಲ್ಪ ಹಸ ಮಾಡ್ತಾವ್ರೆ. ಸುತ್ತ ಗಿಡಗಳು ನೆಡೋಣ ಅಂತ. ಇಲ್ಲೆಲ್ಲ ನೋಡಿ ಎಲ್ಲ ಬೆಳ್ಕೊಂಡದೆ ಸುತ್ತ. ಅದಕ್ಕೆ ಕರಿಬೇವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನಗೆ ಟೈಮ್ ಇಲ್ಲ ಮಾಡೋಕ್ಕೆ ಕೆಲಸ. ಇದನ್ನೆಲ್ಲ ಮಾಡ್ಕೊಳ್ಬೇಕು. ಇಲ್ಲಿ ಸಿಗೋಲ್ಲ, ಇಲ್ಲಿ ಕೆಲಸ ಮಾಡೋಕ್ಕೆ ಸಿಕ್ಕಿದ್ರೆ ಏನಾದ್ರು ಮಾಡ್ಬೋದು. ಕೆಲಸ ಮಾಡೋಕ್ಕೆ ಸಿಗೋಲ್ಲ ನೋಡಿ. ಏನು ಬೀಜ ಹೇಳಿ? ಕರಿಬೇವಿನ ಬೀಜ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ಇದು ರೋಜ್. ಇಲ್ಲಿ ಬೇಡ, ಇಲ್ಲಿ ಬಾವ ಅವ ಈ ಕಡೆ ಸೈಡ್ ನೆಡುವ. ಅವು ಜಾಗ ಆದಂಗೆ ಆವಾಗ ಭೂಮಿ ಅಗಲ ಆಯ್ತದಲ್ವೇ, ಹಂಗೆ ಸತ್ತೆ ಬೆಳ್ಕೊಳ್ಳೋದಿಲ್ಲ. ಹಂಗೆ ಒಣಗೋಯ್ತದಲ್ವೇ, ಆಗ ಬರ್ತದೆ. ಇಲ್ಲಿ ಸುತ್ತ ಗಿಡಗಳು ಹಾಕೋದ್ರೆ ಎಷ್ಟು ಗಿಡಗಳು ಹಾಕೋದು ಗೊತ್ತಾ? ಟೈಮ್ ಇಲ್ಲ ಅಷ್ಟೇ ಗಿಡಗಳು ಹಾಕೋಕ್ಕೆ. ಪೀಡ್ ಸಿಲ್ ಮಾಡ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ಯಾಕೆ ಅಂದರೆ ಅಲ್ಲಿ ಹೆಗ್ಗಣಗಳು ತುಂಬ ಇದೆ, ಹಂಗಾಗಿ ಇಲ್ಲಿ ಮಾಡ್ಕೊಂಡಿದ್ದೀವಿ ಪೀಡ್ಸ್ಗಳ. ಒಂದು ಏನು ಮೂಟಿನ ಕಚ್ಕೊ. ನೆನ್ನೆ ನಮ್ಮ ತೋಟದ ಪಕ್ಕದಲ್ಲಿ ಒಂದು ಹಳಸೆ ಹಣ್ಣು ಕೊಟ್ಟು ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರಿ, ಎಷ್ಟು ಲೀಟರ್ ಹಾಲು ಹಾಕ್ತೀರಾ ದಿನಕ್ಕೆ ಅಂತ. ಫ್ರೆಂಡ್ ಹೇಳಬೇಕು ಅಂದರೆ ಒಂದು ದಿನಕ್ಕೆ 100 ಲೀಟ್ರಷ್ಟು ಹಾಲು ಹಾಕ್ತೀವಿ. ಆಚೆ ಕಡೆ ಹೋದ್ರಂತೂ ಫುಲ್ ಶಕೆ. ನಮ್ಗೆ ಸಾಕಾಗೋಯ್ತು, 12:30 ಆಗೋಯ್ತು ಅಡುಗೆ ಮಾಡಬೇಕು. ಸೊ ನಮ್ಮಮ್ಮ ಪಾಪ, ನಮ್ಮಮ್ಮನ ಕೈ ಸುಮ್ಮನಿರಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಪಾಪ ನಮ್ಮಮ್ಮ ಸುಮ್ಮನೆ ಹೋಗಲ್ಲ. ಇದು ಕಡ್ಡಿ ಒಣಗೋನೆ ಅಂತೆ. ಬಸ್ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ, ಪಲ್ಯ ಮಾಡೋದು ಸೂಪರಾಗಿರುತ್ತೆ. ಇದಕ್ಕೆಲ್ಲ ಎಲ್ಲಿ ಸೊಪ್ಪುಗಳಿವೆಲ್ಲ. ನನಗೆ ತುಂಬ ಇಷ್ಟ ಈ ಸೊಪ್ಪುಗಳು. ಹೇಳಬೇಕು, ಸೊಪ್ಪು ತುಂಬ ಇಷ್ಟ ನನಗೆ. ಯಾವ ಸೊಪ್ಪಾರು ಕೊಡಲಿ ನಾನು ಇಷ್ಟಪಟ್ಟು ತಿಂತೀನಿ. ಬಟ್ ನಮ್ಮ ಮನೇಲಿ ಆಗೋಲ್ಲ. ಉಪ್ಸಾರು ಮಾಡೋದ್ರಿಂದ ದಿಲ್ಕುಲ್ ತಿನ್ನಲ್ಲ. ಹಾಗಾಗಿ ನಾನು ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಕುಂಡಿಸ್ಕೊಂಡು ಹೋಗ್ತೀನಿ ಅಂದರೆ ನನಗೆ ಭಯ ಎಲ್ಲಿ ಇದಾಗ್ಬಿಟ್ಟು ಅಂತ. ಬೇಡ ಕಣಪ್ಪ, ನಾನು ನಡ್ಕೊಯ್ತೀನಿ ಅಂದರೂ ಕೇಳಲಿಲ್ಲ. ಆಗಲ್ತು ಅವಾಗೆ, ನನಗೆ ನಡಗಿಸ್ತಾರೆ ಗಾಡಿಯ. ನಾನು ಅವೈನ್ ಕರೆದಿರು ಸಂಕ್ಲಿಗೆರೆ ಅವ್ರನ್ನ ಸಿಮೆಂಟು ಇದು ಮಾಡ್ಸೋಕ್ಕೆ.
ಲೇಟ್ ಬಂದು ತಿಂತೀನಿ, ಒಂದೇ ಸಮ ತಿನ್ಬಿಡ್ತೀನಾ? ಬಂದು ತಿನ್ಕಣ ನಡಿ. ನಾನೇ ತಿನ್ನೋದು ಮಾವನ ಹಣ್ಣು. ಸ್ಕ್ರೀನ್ ಬಿಚ್ಚೆ ಅದು ಬೆಳಕು ಹೊಡಿತದೆ. ನಿನ್ನೆ ಏನ್ ಮಾಡ್ತು ಗೊತ್ತಾ, ಏನೋ ಮಾಡ್ಕೊಡು ಅಂತಂತು. ಮೊದ್ಲೇ ಅವಾಗ್ಲೇ ಯೂಟ್ಯೂಬ್ ನ ಮಾಡ್ಬಿಟ್ಟಿ ನಾನು ಇದ್ ಮಾಡ್ಬಿಟ್ಟಿದೀನಿ. ನೋಡು, ಅವಾಗ್ಲೇ ಯೂಟ್ಯೂಬ್ ನ ಮಾಡ್ಬಿಟ್ಟು ಏನೇನೋ ಆಗ್ಬಿಟ್ಟಿತ್ತು. ಆಮೇಲೆ ಇದ್ ಮಾಡ್ಬಿಟ್ಟು ಇದು ಹೊಂಟೋದ್ರೆ ಅಯ್ಯೋ ಅಂತ ಮುಂಡೆ ಇಂತ ಮುಂಡೆ ನಾನು ಬಯಸ್ಕೊಳ್ಳೋನೆ. ನಾನು ಅದಕ್ಕೆ ನಂಗೆ ಗೊತ್ತಿಲ್ಲ. ನಂಗೆ ಆಮೇಲೆ ಹೋದ್ರೆ ಎಂಟ್ಗೆ 66 ಜನ ಫಾಲೋವರ್ಸ್ ಅವರೇ, ಸಬ್ಸ್ಕ್ರೈಬರ್ಸು. ನೀನೆಲ್ಲ ತೋರಿಸ್ಬಿಟ್ಟಿ ರೀಲ್ಸು. ತೋರಿಸ್ಬಿಡ್ತಾರೆ ನಿನ್ನ. ಇಲ್ಲ ಬರೀ ಬಾಯಿ ಒಳ್ಳೆ ಚೆನ್ನಾಗಿ ಕಲ್ತಾವಳು. ಬಿಡೆ ನಾನು ಮಾಡಿಸ್ಕೊತೀನಿ. ನೀನ್ ಇಲ್ಲವ್ರು ಯಾರು ಮಾಡ್ಕೊಡ್ತಾರೆ. ಸರಿ ಅದಿರ್ಲಿ, ಬೆಳಗ್ಗೆ ತೊಳು ಮನಿಗೆ ಬಂದ್ರೆ ಆಗತ್ತು ಅಂತ ಏನ್ ಮಾಡಿ. ಏನ್ ಮಾಡಕ್ಕದು ಬುಟ್ಟ ನಾನು ಅವಳ ಕೊಯ್ತೀನಿ. ಏನು ಮಾಡಕ್ಕಾಗಲ್ತು. ಒಂಚೂರು ಲೇಟಾಗಿ ಕರ್ಕತೀನಿ ಅಷ್ಟೇ. ಏನು ಮಾಡಕ್ಕದು? ಕಟ್ಟಾಕ್ಬಿಟ್ಟಿದ್ದೀನಿ. ಮಳೆ ಬರೋ ಟೈಮ್, ಮಳೆ ಬರೋ ಹಂಗಾಗೋಯ್ತು. ಫೈನಲಿ ತೋಟಕ್ಕೆ ಬಂದು ತಿಂಡಿ ಯಾಕೆ ಮಡಗಿದ್ದೀವಿ ಫ್ರೆಂಡ್ಸ್. ನೋಡ್ಬೋದು ತಿಂತಾವೆ. 2 ಬಂದವೆ. ಯಾವಾಗ ನಮ್ಮ ಮನೆಯವ್ರು ಬಿಚ್ಚಿ ತೋರಿಸ್ತೀನಿ. 1 ನಿಮಿಷ ಹೊರಗಡೆ ಕಾಣಿಸಲ್ಲ. ಬರ್ತಾಯಿದೆ ಹಸ್ಗಳು. ಬಿಚ್ಚಿ ಬಿಡ್ತಾವ್ರೆ. ಇವ್ರು ನಮ್ಮ ತೋಟದ ಪಕ್ಕದವರು ನಮ್ಮ ಮಾವನ ಜೊತೆ ಮಾತಾಡ್ತಾವ್ರೆ. ಹಸು ಬರ್ತಾಯಿದೆ. ಹಸುಗಳೆಲ್ಲ ಕಟ್ಟಾಕ್ಬಿಟ್ಟು ನಾವು ತೋಟದಲ್ಲಿ ಹಸು ಕಟ್ಟಾಕಿದ್ದೀನಿ, ಎಲ್ಲ ಹೋಗಿ ಇಟ್ಕೋಬೇಕು. ಇನ್ನೊಂದು ತೋಟದಲ್ಲಿ ಹೋಗಿ ಹಸು ಕಟ್ಟಾಕಿದ್ದೀನಿ, ಎಲ್ಲ ಹೋಗಿ ಇಟ್ಕೋಬೇಕು. ಇನ್ನು ಹಿಡ್ಕೊಬಂದ್ಬಿಟ್ಟು ಮೇವು ಹೊಡಿಬೇಕು. ಅವ್ರು ಹಾಲು ಕರ್ಕೊತಾರೆ. ಸ್ವಲ್ಪ ಸೀಮೆಯಲ್ಲಿ ಕುಯ್ಕೋಬೇಕು. ಬಿಚ್ಬಿಟ್ಬಿಟ್ರೆ ಸಾಕು, ಅವರೇ ಬರ್ತಾರೆ. ಅವರೇ ಬಂದು ತೋರಿಸ್ತೀನಿ. ಹೋಗವ, ಏನು ಮನೆಗೆ ಹೋಗ್ಬಿಟ್ರೆ ಇವರಂತೂ ನೋಡಿ, ಅವ್ರ ಜಾಗಕ್ಕೆ ಹೋಗಿ ತಿಂತಾರೆ. ಇದೊಂದು ಚೆನ್ನಾಗಿ ಬುದ್ಧಿ ಕಲ್ತವ್ರೆ ಫ್ರೆಂಡ್ಸ್. ಅವ್ರ ಜಾಗಕ್ಕೆ ಹೋಗಿ ತಿನ್ನೋದೊಂದು ಬುದ್ಧಿ ಕಲ್ತವ್ರೆ ಚೆನ್ನಾಗಿ. ಎಲ್ಲ ಮಗಳೇ ಆಯ್ ನೋಡಿಲಿ, ಒದೆಯೋಂಗಿಲ್ಲ ನೀನು. ಒದ್ರೆ ಏನಿಲ್ಲ, ಕೇಳಿಸ್ತಾ ಇದೆ? ಓಯ್ ಸುಂದ್ರಿ, ಇದೊಂದು ವಾರ ಆಗಲಿವೆ. ಇದು ರೀ 1 ವಾರ ಆಗಲಿವೆ. ಶುಕ್ರವಾರಕ್ಕೆ, ಗುರುವಾರ ನೈಟು, ನಾಳೆಗೆ 8 ದಿವಸ ಆಯಿತು. ಎಲ್ಲ ತೊಟ್ಕು ಸುಮ್ಮನಿರ್ತದೆ. ಅದೊಂದು ತೊಟ್ಕೆ ಏನು ಜಾಡ್ಸು ಅದು ಬಿಡ್ತೀನಿ. ಮೆತ್ಕಾಕಿ ಮೆತ್ಕಿಲಿ ತುದಿ ಸವರುವಂಗೆ ಹಾಕ್ವಿ. ಹಂಗೆ ಆ ತೊಟ್ಟನು ಹಾಕ್ಬಿಡಿ. ಈ ತೊಟ್ಟಿಗೆ ಸವರುವಂಗೆ ಹಾಕಿ ತುದಿ ಕೈ ಹಿಡ್ಕೊ. ಬಿಸಿ ಎಲ್ಲ ಹಂಗೆ ಹಿಡ್ಕೊ, ಮೆತ್ತಿಗೆ ಹಿಡ್ಕೊ. ಹಂಗೆ ಜಾಣ ಸುಮ್ಮನಿರವ ಹಿಂಗೆ. ಓ ಸರ್ಕಸ್ ಮಾಡ್ಬೇಕಿತ್ಗೆ. ಫೈನಲಿ ಫ್ರೆಂಡ್ಸ್ ನೋಡ್ಬೋದು, ಬೆಳಕು ಕಾಣಿಸಲ್ವೇನೋ. ಸೊಪ್ಪಿನ ಪಲ್ಯ ಮತ್ತು ಬಸ್ಸಾರು, ರೈಸ್ ಮಾಡಿದ್ದೀನಿ. ಮುದ್ದೆ ಮಾಡಬೇಕು, ಲೇಟಾಗಿ ಸ್ಟೈಲು ಹೊರಗಡೆ ಹೋಗ್ತಾಯಿದ್ದೀನಿ. ಹಂಗಾಗಿ ಬಂದಮೇಲೆ ಮಾಡ್ತೀನಿ. ಈಗ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ, ಕಡ್ಡಿ 1 ಗೊನೆ ಸೊಪ್ಪು, ರೈಸ್ ಮಾಡಿದ್ದೀನಿ. ಇಷ್ಟು ಆಯಿತು. ಸೊ ಚನ್ನಪಟ್ಟಣ ಹೋಗ್ಬೇಕು, ಇಷ್ಟು ಕೆಲಸ ಇದೆ. ಎಲ್ಲಿಗೆ ಏನು ಎತ್ತ ಅಂತ ಅಲ್ಲಿಗೆ ಹೋದಾಗ ಗೊತ್ತಾಗುತ್ತಾ ಯಾರ ಮನೆಗೆ ಹೋಗ್ತಾಯಿದ್ದೀವಿ, ಏನು ವಿಶೇಷ ಏನು ಎತ್ತ ಅಂತ. ಸೊ ಬ್ಲಾಗಲ್ಲೇ ಎಂಡ್ ಮಾಡಿ ಬ್ಲಾಗಲ್ಲೇ ತೋರಿಸ್ತೀನಿ ಏನು ಎತ್ತ ಅಂತ. ಸೊ ಫೈನಲಿ ಫ್ರೆಂಡ್ಸ್, ನಾವು ಚನ್ನಪಟ್ಟಣಕ್ಕೆ ಹೋಗ್ತಾಯಿದ್ದೀವಿ.
ಸ್ವಲ್ಪ ಯಾರ ಮನೆಗೆ ಹೋಗ್ತಾಯಿದ್ದೀವಿ ಏನು ಎತ್ತ ಅಂತ ನಾನು ನಮ್ಮ ಮನೆಯವರು ನಮ್ಮ ಮಗ 3 ಜನ ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ತೋರಿಸ್ತೀನಿ ಏನು ವಿಷಯ ಏನು ಎತ್ತ ಅಂತ ಅಲ್ಲಿ ಗೊತ್ತಾಗುತ್ತೆ. ಸೊ ಬಿಡಿ ಹೋಗೋಣ. ಆಗಲೇ 7:30 ಆಗೋಯ್ತು. ಈಗ ವಾಪಸ್ ಬರಬೇಕು. ಅದಕ್ಕೆ ಬೇಗ ಬೇಗ ಅಡುಗೆ ಮಾಡಿದೆ. ಈಗ ಹೊರಡದೆ ಬರೋಣ. ಸೊ ನಾವು ಹೊರಟಿದ್ದು ನನ್ನ ನಾದಿನಿ ಮನೆಗೆ, ಅಂದರೆ ನಮ್ಮ ಯಜಮಾನ್ರವರ ಚಿಕ್ಕಮ್ಮನ ಮಗಳ ಮನೆಗೆ. ಅವರು ಮನೆ ಆಲ್ಟ್ರೇಷನ್ ಮಾಡಿಸ್ತಾಯಿದ್ರು. ಹಂಗಾಗಿ ಅವರು ಗೊಂತೆಲ್ಲ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ರು. ಅದಕ್ಕೆ ಅವ್ರನ್ನ ನಮ್ಮ ಮನೆಯವ್ರನ್ನ ಕರೆದಿದ್ರು. ನಮ್ಗೆ ಸ್ವಲ್ಪ ಚನ್ನಪಟ್ಟಣದಲ್ಲಿ ಕೆಲಸ ಇತ್ತು. ಹಂಗಾಗಿ ಅವ್ರ ಜೊತೆ ನಮಗೆ ಹೋದಂಗೆ ಆಗುತ್ತೆ, ಅಲ್ಲಿಗೂ ಹೋದಂಗೆ ಆಗುತ್ತೆ ಅಂತ ಹೋಗಿದ್ದು ಬಂದ್ವಿ. ಸೊ ನೋಡ್ತಾ ಇರ್ಬೋದು, ಹಳೆ ಮನೆ ಆಲ್ಟ್ರೇಷನ್ ಮಾಡಿಸೋದು ತುಂಬ ಕಷ್ಟ. ಸುಮ್ಮನೆ ಅನ್ನೋದಷ್ಟೇ, ಒಂದಕ್ಕೊಂದು ಅಂತೆಲ್ಲ ಡಬಲ್ ಆಗುತ್ತೆ. ಅಂದರೆ ಒಂದು ಪೊಸಿಷನ್ ಬಾಡಿಗೆಗೆ ಅಂತ ಮಾಡಿದರು, ಅದನ್ನು ಹೊಡೆದು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಕ್ಕೆ ಮಾಡ್ತಾವ್ರೆ. ನೋಡ್ಬೋದು, ಇದೆಲ್ಲ ಹಸು ಕಟ್ಟೋಕ್ಕೆ ಅಂತ ಪ್ಲ್ಯಾನಿಂಗ್ ಮಾಡಿರೋದು. ಹಿಂದೆಗಡೆಲ್ಲ ತುಂಬ ಚೆನ್ನಾಗಿ ಜಾಗ ಆಗಿದೆ, ಅದನ್ನೆಲ್ಲ ರೆಡಿ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಕೆಲಸ ನಡೀತಾ ಇದೆ. ಅಂದರೆ ಇಲ್ಲೇನು ಪ್ರಾಬ್ಲಮ್ಮು ಅಂತಂದರೆ, ನಮಗೂ ಇದೇ ಪ್ರಾಬ್ಲಮ್ ಆಗಿದ್ದು. ಆಳುಗಳು ಬರೋಲ್ಲ, ಕೆಲಸದವ್ರು ಬರೋಲ್ಲ. ಗಾರೆ ಕೆಲಸ ಮಾಡಿದ್ರೆ ತುಂಬ ಹಿಂಸೆ ಬರೋಲ್ಲ. ತುಂಬ ಡಿಮ್ಯಾಂಡ್ ಮಾಡ್ತಾರೆ. 1 ಟೈಮ್ಗೆ 2 ಟೈಮ್ಗೆ ಅಂದರೆ ತುಂಬ ಡಿಮ್ಯಾಂಡ್ ಮಾಡ್ತಾರೆ. ಫೈನಲಿ ಪಾಪ ಅವರು ಅದೇ ಪರದಾಡ್ತಾ ಇರೋದು. ಹಾಗಾಗಿ ಅದನ್ನು ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಈ ಥರ ನೋಡಿ ಅಂತ ತುಂಬ ಖರ್ಚು ಬೀಳ್ತದೆ ಪಾಪ. ನೋಡಿ ನನ್ನ ಮಗ ಎಲ್ಲೂ ಬಿಡೋಲ್ಲ, ಆಟ ಸಾಮಾನು ಅದು ಆಟ ನೋಡ್ಬಿಟ್ಟು ಆಟ ಆಡ್ತಾಯಿದ್ದ. ಅವ್ನಿಗೆ ಇಷ್ಟ ಇಂಥವೆಲ್ಲ ತುಂಬ. ಇನ್ನೂ ಚಿಕ್ಕ ಮಗು ಥರ ಆಡ್ತಾನೆ 10 ವರ್ಷದವನು. ಇದಾಗಿತ್ತು ಇವತ್ತಿನ ಬ್ಲಾಗು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಮಗ ಏನು ಹೇಳ್ತಾ ಇದ್ದ ಅಂದರೆ, ನಾನು ಕೊಟ್ಟಿದ್ದೆ ನನ್ನ ನಾದಿನಿಗೆ ಒಂದು ಕರುನ, ಅದೆಷ್ಟುದ್ದಾಗಿದೆ ನೋಡಿ, ಚೆನ್ನಾಗಾಗಿದೆ. ಸರಿ ಕತ್ಲೆ ಕಾಣ್ತಾ ಇಲ್ಲ, ತುಂಬ ಚೆನ್ನಾಗಿದೆ ಕರು. ನಾನು ಕೊಟ್ಟು ಇದು 3 ತಿಂಗಳಾಗಿತ್ತು ಕೊಟ್ಟೆ. ಬಟ್ ಚೆನ್ನಾಗಿ ನೋಡ್ಕೊಂಡವಳೆ. ಆಡ್ಮರಿ ಅವರು ಎಲ್ಲ ಸಾಕಿದಾಳೆ ಅವಳು ಎಲ್ಲನೂ. ಈಗ ಹಸುಗಳು ತೊಗೊತಾಳೆ ಅವಳು. ಓಕೆ, ಅಂದರೆ ಪ್ರಾಫಿಟ್ ಇದೆ. ಅಂದರೆ ಸುಮ್ಮನೆ ಹಂಗೆ ಸುಳ್ಳು ಹೇಳೋದಲ್ಲ, ಅದನ್ನು ನಾವು ಹೆಂಗೆ ನೋಡ್ಕೊತೀವೋ ಹಂಗೆ ನಮಗೂ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಹಂಗಾಗಿ ಇದನ್ನೆಲ್ಲ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಂಗಾಗಿ ಅಲ್ಲಿಗೆ 7:30 ಹತ್ತಿರ, ನಮ್ಮೂರಿನಿಂದ ಅಲ್ಲಿಗೂ ಸ್ವಲ್ಪ ಹತ್ರನೇ. ಬಟ್ ಒಂದು ರೌಂಡ್ ಹೋಗಿ ರಾತ್ರಿ ಹೊತ್ತಲ್ಲಿ ನಮಗೆ ಫ್ರೀ ಆಗೋದು. ಹಾಗಾಗಿ ಒಂದು ರೌಂಡ್ ಹೋಗಿದ್ದು ಬರೋಣ ಅಂತ ಹೋಗಿದ್ದು ಬಂದಿದ್ದಾಯಿತು. ಯಾಕೆಂದರೆ ಅವ್ರು ಕೆಲ್ಸಕ್ಕೆ ಹೊಂಟೋರೆ. ಬೆಳಗ್ಗೆ ಟೈಮ್ ಅಂತ ಎಲ್ಲೂ ಆಗೋಕ್ಕಾಗಲ್ಲ, ತೋಟ ಅದು ಇದು ಅಂತಲೇ ನಿಂತ್ಕೊತೀವಿ. ಅವರು ಅದೇ ಕೆಲಸ ಆಗೋಲ್ಲ. ಹಾಗಾಗಿ ರಾತ್ರಿ ಹೊತ್ತೇ ನಮ್ಗೆ ಎಲ್ಗಾರು ಹೋಗಬೇಕು ಬರಬೇಕು ಅಂತಂದರೆ ನಾನು ಟೆಸ್ಟು ಮನೆಗೆಲ್ಲ ರಾತ್ರಿ ಹೊತ್ತೇ ಹೋಗಿ ಬರಬೇಕು. ಹಾಗಾಗಿ ಹೋಗಿದ್ದು ಬಂದ್ವಿ. ಊಟ ಎಲ್ಲ ಮಾಡ್ತೀನಿ ಅಂದರೆ ಬಟ್ ಕೆಲಸ ನೋಡಿ ನಮಗೆ ಅಡುಗೆ ಮಾಡಿಸ್ಕೊಳಕ್ಕಾಗುತ್ತೆ. ನಾನೇ ಮಾಡಿ ಬಂದಿದ್ನಲ್ಲ, ಹಂಗಾಗಿ ಮಾಡಲೇ ಇದಾಗಿ